ಡ್ರೀಮ್ ಟೈಮ್ಸ್ ಹೆಲ್ತ್ ಪ್ಲಸ್ಗೆ ಸ್ವಾಗತ. ಸ್ನೇಹಿತರೆ, ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಆತಂಕಕಾರಿಯಾಗಿ ಕೇಳಿ ಬರ್ತಾ ಇರುವಂತಹ ಸುದ್ದಿಯಾಗಿದೆ ಶಿಗೆಲ್ಲಾ ವೈರಸ್. ಆದರೆ ನೆನಪಿಡಿ, ಇದು ವೈರಸ್ ಅಲ್ಲ, ಇದು ಕರುಳಿಗೆ ತಗುಲುವಂತಹ ತೀವ್ರ ತರಹದ ಬ್ಯಾಕ್ಟೀರಿಯಾ ಸೋಂಕು. ನೆರೆ ರಾಜ್ಯ ಕೇರಳದ ಮಲಬಾರ್ ಭಾಗದಲ್ಲಿ ಈಗಾಗಲೇ 110ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದ್ದು, ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಗಳಾದಂತಹ ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಶಿಗೆಲ್ಲಾ ರೋಗದ ಲಕ್ಷಣಗಳು ಸಾಮಾನ್ಯ ಅತಿಸಾರಕ್ಕಿಂತ ಭಿನ್ನವಾಗಿರುತ್ತವೆ. ವಿಪರೀತ ಜ್ವರ, ಅತಿಯಾದ ಹೊಟ್ಟೆ ನೋವು, ವಾಂತಿ ಹಾಗೂ ಮಲದಲ್ಲಿ ರಕ್ತ ಅಥವಾ ಲೋಳೆ ಹೋಗೋದು ಇದರ ಮುಖ್ಯ ಮುನ್ಸೂಚನೆಗಳು. ಅದರಲ್ಲೂ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ಈ ಸೋಂಕು ಬೇಗನೆ ಗಂಭೀರ ರೂಪವನ್ನ ಪಡೆದುಕೊಳ್ಳುತ್ತದೆ. ಕಲುಷಿತ ನೀರು, ನೈರ್ಮಲ್ಯದ ಕೊರತೆ ಮತ್ತು ಹಳಸಿದ ಆಹಾರದಿಂದ ಈ ಬ್ಯಾಕ್ಟೀರಿಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುತ್ತದೆ. ಹಿಂದೆ 2016ರಲ್ಲಿ ವಿಜಯಪುರದ ರೋಣಿಹಾಳ ಗ್ರಾಮದಲ್ಲೂ ಕೂಡ ಕಲುಷಿತ ನೀರಿನಿಂದಾಗಿ ಈ ಸೋಂಕು ಆತಂಕ ಸೃಷ್ಟಿಸಿತ್ತು. ಹಾಗಾದ್ರೆ ಇದರಿಂದ ಬಚಾವಾಗೋದು ಹೇಗೆ? ಮೊದಲನೇದಾಗಿ ಹಸಿ ನೀರನ್ನ ಕುಡಿಯಬೇಡಿ. ಯಾವಾಗಲೂ ಕಾಯಿಸಿ ಆರಿಸಿದ ನೀರನ್ನೇ ಬಳಸಿ. ನಿಮ್ಮ ಸುತ್ತಮುತ್ತಲಿನ ಬಾವಿ ಮತ್ತು ನೀರಿನ ಮೂಲಗಳನ್ನ ಸರಿಯಾಗಿ ಕ್ಲೋರಿನೇಷನ್ ಮಾಡಿ. ಶೌಚಾಲಯಕ್ಕೆ ಹೋಗಿ ಬಂದ ಮೇಲೆ ಹಾಗೂ ಊಟಕ್ಕೆ ಮುಂಚೆ ಕೈಗಳನ್ನ ಸಾಬೂನಿನಿಂದ ಕಡ್ಡಾಯವಾಗಿ ತೊಳೆಯಿರಿ. ಹಳಸಿದ ಆಹಾರವನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಬಿಸಿಯಾದ ಮತ್ತು ಮುಚ್ಚಿಟ್ಟ ತಾಜಾ ಆಹಾರವನ್ನೇ ಸೇವಿಸಿ. ಕೊನೆಯದಾಗಿ ತರಕಾರಿ, ಹಣ್ಣುಗಳನ್ನ ಚೆನ್ನಾಗಿ ತೊಳೆದೇ ಬಳಸಿ. ಯಾವುದೇ ಕಾರಣಕ್ಕೂ ಕೂಡ ಸ್ವಯಂ ಚಿಕಿತ್ಸೆಯನ್ನ ಮಾಡಿಕೊಳ್ಬೇಡಿ. ಲಕ್ಷಣಗಳು ಕಂಡ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ. ಎಚ್ಚರಿಕೆಯೇ ಈ ಸೋಂಕಿಗೆ ಏಕೈಕ ಮದ್ದು. ಸ್ವಚ್ಛತೆ ಕಾಯ್ದುಕೊಳ್ಳಿ, ಶಿಗೆಲ್ಲಾವನ್ನ ದೂರವಿಡಿ. ಸ್ಟೇ ಸೇಫ್. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.